ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ವೈಕುಂಠ ಏಕಾದಶಿ ಇದೆ. ಸೊ ಶನಿವಾರ ಇವತ್ತು. ಸೊ ಎಲ್ಲ ಕೆಲಸ ಮುಗೀತು ನಂದು. ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಇವತ್ತು ಅಡುಗೆ ಏನು ಸ್ಪೆಷಲು ಅಂತಂದರೆ, ಏನು ಸ್ಪೆಷಲ್ ಮಾಡ್ತಾ ಇಲ್ಲ. ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕಾದಶಿ ಅಲ್ವಾ, ಸೊ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಯಸ ಮಾಡೋಣ, ಸೋರೆಕಾಯಿ ಇದೆ ಸ್ವಲ್ಪ, ಸೊ ಸೋರೆಕಾಯಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಂದೆರಡು ಬಾಳೆಕಾಯಿ ಕೂಡ ಇತ್ತು, ಸೊ ಬಾಳೆಕಾಯಿ ಬಜ್ಜಿ ಮಾಡಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಫಸ್ಟು ಸಾಂಬಾರು ರೈಸು ಎಲ್ಲ ಮಾಡಿಟ್ಬಿಟ್ಟು ಕೆಲಸ ಮುಗಿಸ್ಕೊಬಿಡೋಣ, ಆಮೇಲೆ ಟೈಮ್ ಇತ್ತು ಅಂದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದು ಎಲ್ಲವೂ ಕೂಡ ಹೇಳ್ತೀನಿ. ಸೊ ಈಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಏನೇನು ಸಾಂಬಾರು ಮಾಡ್ತಿದ್ದೀನಿ ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ನೆನ್ನೆದು ಕೂಡ ಒಂದು ವಿಡಿಯೋ ಮಾಡಿದೆ, ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ, ಪ್ಲೀಸ್ ನೋಡಿ. ಮತ್ತೀಗ ಸಾಂಬಾರು ಮಾಡ್ತಿದ್ದೀನಲ್ವಾ, ಯಾವ ರೀತಿ ಮಾಡ್ತೀನಿ ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಸಾಂಬಾರ್ದು ಸೌತೆಕಾಯಿ ಬರುತ್ತಲ್ಲ ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಬಿಟ್ಟು ಮತ್ತು ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ, ಮೀಡಿಯಮ್ ಸೈಜದು ಒಂದು ಟೊಮೆಟೊ. ಸೊ ಇದು ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆ ರುಬ್ಬಲಿಕ್ಕೆ ಸ್ವಲ್ಪ ಕಾಯಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು 2 ಚಿಕ್ಕದಿತ್ತು ಟೊಮೆಟೊ, ಸೊ 2 ಟೊಮೆಟೊ, ಹಾಗೆ 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆ ರುಬ್ಬಕ್ಕೆ. ಹಾಗೆ ಇಲ್ಲಿ ಸಾಂಬಾರು ಪೌಡ್ರು ಕೂಡ ಹಾಕಿದ್ದೀನಿ 2 ಸ್ಪೂನು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕುಕ್ಕರ್ಗೆ ನಾನು ಆಲ್ರೆಡಿ ಬೇಳೆ ಮತ್ತು ತೊಗರಿಬೇಳೆ ಮತ್ತು ಹೆಸ್ರುಬೇಳೆ ಎರಡೂ ಕೂಡ ಬೇಯಕ್ಕೆ ಹಾಕಿದ್ದೀನಿ. ಹಾಗೆ 2 ಚಿಕ್ಕದು ಈರುಳ್ಳಿ ಇತ್ತು, ಸೊ ಅದು ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪಿತ್ತು, ಸೊ ಅದು ಕೂಡ ಇಷ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಬೇಳೆ ನಾನು ಬೇಳೆ ಯೂಸಲಿ ಸಾಂಬಾರಿಗೆ ಗಟ್ಟಿ ಬೇಳೆ ಯೂಸ್ ಮಾಡಲ್ಲ, ಪೇಪರ್ ಬೇಳೆ ಯೂಸ್ ಮಾಡ್ತೀನಿ. ಸೊ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇವಾಗ ಇದು ಬೆಂದಿದೆ. ಸೊ ಮಸಾಲೆ ರುಬ್ಬಿ ಇವಾಗ ಇದಕ್ಕೆ ಹಾಕಬೇಕು. ಸಾಂಬಾರು ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಮಸಾಲೆ ರುಬ್ಕೋತೀನಿ ಇವಾಗ ಇದು ಬೇಯ್ತಾ ಇದೆ. ಇದರೊಳಗಡೆನೆ ನಾನು ಈ ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ಮಸಾಲೆ ರುಬ್ಬೋ ತನಕ ಇದು ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದಾದಮೇಲೆ 2 ವಿಸಲ್ ಆದರೆ ಬೇಗ ಆಗಿಬಿಡುತ್ತೆ. ಸೊ ಅರಿಶಿನ ಪುಡಿ, ಎಣ್ಣೆ ಎಲ್ಲವೂ ಕೂಡ ಹಾಕಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಹಂಗೆ ಹಾಕೋದ್ರಿಂದ ಬೇಳೆ ರಸ ಚೆನ್ನಾಗಿ ಬಿಡುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬೇಳೆ, ಅರಿಶಿನ, ಎಣ್ಣೆ ಎಲ್ಲವೂ ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದು ಆಗೋಷ್ಟ್ರೊಳಗಡೆ ಮಸಾಲೆ ಕೂಡ ರುಬ್ಕೊಬರ್ತೀನಿ. ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದಲ್ವಾ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ರುಬ್ಕೊಬರ್ತೀನಿ, ಪೇಸ್ಟ್ ಮಾಡ್ಕೊಬರ್ಬೇಕು ಇದನ್ನು. ಸೊ ರುಬ್ಬಿದಾಗಿದೆ ಮಸಾಲೆನ, ಇವಾಗ ಆ್ಯಡ್ ಮಾಡಬೇಕಷ್ಟೆ. ನೋಡಿ ಈ ಥರ ಬೆಂದಿದೆ ಈಗ ಆಲ್ರೆಡಿ ಇದು. ಸೊ ಮಸಾಲೆನ ರುಬ್ಬಿದ್ದೀನಲ್ವಾ, ಅದನ್ನೀಗ ಹಾಕ್ತೀನಿ ಇದಕ್ಕೆ. ಈಗ ಇದು ಮಸಾಲೆನ ರುಬ್ಬಿರೋ ಮಸಾಲೆನ ಹಾಕಿದ್ದೀನಿ ಇವಾಗ. ಸೊ ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ನನಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕಾ ತೆಳು ಬೇಕಾ ರೆಡಿ ಮಾಡ್ಕೊತೀನಿ. ಇವಾಗ ತೋರಿಸ್ತೀನಿ ನಿಮಗೂ ಕೂಡ. ಸಾಂಬಾರಿಗೆ ನೀರೆಲ್ಲ ಹಾಕಿ ಅಳತೆ ರೆಡಿ ಮಾಡಿದಾಗಿದೆ. ಸೊ ಈ ಅದ ಇದ್ರೆ ಸಾಕು ನಮಗೆ. ಸೊ ಮತ್ತೆ 2 ವಿಸಲ್ ಆದಮೇಲೆ ಪಾತ್ರೆಗೆ ಶಿಫ್ಟ್ ಮಾಡುವಾಗ ನೀರೇನಾದ್ರು ಬೇಕಿತ್ತು ಅಂದರೆ ಒಂದು ಸ್ವಲ್ಪ ಹಾಕಿ ಕುದಿಸ್ಕೊತೀನಲ್ವ. ಸೊ ಸಾಲ್ಟು ಇವಾಗ ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ಬೇಳೆ ಬೇಯಿಸುವಾಗ ಹಾಕಿರಲಿಲ್ಲ. ಸೊ ಇವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೆಸ್ಕೊತೀನಿ. ಸೊ ಈಗ ಆಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 2 ವಿಸಲ್ ಬಂದರೆ ಇದು ಸಾಂಬಾರು ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ಒಗ್ಗರಣೆ ಕೊಡ್ಕೊತೀನಿ ಅಷ್ಟೇ ಪಾತ್ರೆಗೆ ಶಿಫ್ಟ್ ಮಾಡುವಾಗ. ಸೊ ಇದು 2 ವಿಸಲ್ ಆಗಲಿ. ಅಷ್ಟರೊಳಗಡೆ ಪಾತ್ರೆ ಇದೆ, ಸ್ವಲ್ಪ ಪಾತ್ರೆ ತೊಳ್ಕೊಬಿಡ್ತೀನಿ. ಮತ್ತು ಇನ್ನು ಬೇರೆ ಕೆಲಸಗಳು ಕೂಡ ಇದೆ, ಅದನ್ನು ಕೂಡ ಮುಗಿಸ್ಕೊಬಿಡ್ತೀನಿ ಅಷ್ಟರೊಳಗಡೆ. 2 ವಿಸಲ್ ಬರೋಷ್ಟರೊಳಗಡೆ ನಾನು ಹೆಸ್ರುಬೇಳೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ತೊಗರಿಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇರುತ್ತೆ ಅಲ್ವಾ, ಗ್ಯಾಸ್ ಫಾರ್ಮ್ ಆಗುತ್ತೆ ಅದು ತೊಗರಿಬೇಳೆ. ಸೊ ಹಾಗಾಗಿ ಹೆಸ್ರುಬೇಳೆ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ತೊಗರಿಬೇಳೆ ಮತ್ತು ಹೆಸ್ರುಬೇಳೆ ಹಾಕೋದ್ರಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ.
ಸೊ ಹಾಗಾಗಿ ನಾನು ಹೆಸರುಬೇಳೆನ ಎಲ್ಲ ಥರ ತರಕಾರಿ ಸಾಂಬಾರಿಗೂ ಕೂಡ ಯೂಸ್ ಮಾಡ್ತೀನಿ. ಬೇಳೆ ಹಾಕುವಾಗ ಸಾಂಬಾರು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಸೊ ಹಾಗಾಗಿ ಸೊ ಇದಾಗ್ತಾ ಇರುತ್ತೆ. ಸೊ ನೋಡಿ ಪಾತ್ರೆಗಳು ಎಷ್ಟಿದ್ದಾವೆ ಅಂತ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅಷ್ಟರೊಳಗಡೆ ಅದು ಕೂಡ ರೆಡಿ ಆಗುತ್ತೆ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಅಷ್ಟೇ. ಸೊ ಇಲ್ಲಿ ಪಾತ್ರೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಸಾಸಿವೆನ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಇಲ್ಲ ಆಗಿದೆ ನೋಡಿ ಸಾಂಬಾರು. ಸೊ ಇದನ್ನು ಅದಕ್ಕೆ ಶಿಫ್ಟ್ ಮಾಡ್ಕೋತೀನಿ. ಇವಾಗ ಶಿಫ್ಟ್ ಮಾಡಿದ್ದಾಗಿದೆ ಸಾಂಬಾರ. ಸೊ ಸ್ಮೆಲ್ ಅಂತೂ ಸೂಪರಾಗಿ ಬಂದಿದೆ, ಘಮ ಘಮ ಅಂತಿದೆ ನೋಡಿ. ಸಾಂಬಾರು ನೋಡಿ, ಟೆಕ್ಸ್ಚರ್ ನೋಡಿ, ಚೆನ್ನಾಗಿ ಬೆಂದಿದೆ. ಸೊ ಇದೊಂದು 5 ನಿಮಿಷ ಸಾಕು. ಒಂದು ಕುದಿ ಬಂದಮೇಲೆ ಆಫ್ ಮಾಡ್ತೀನಿ. ಸೊ ಇದು ಸಾಂಬಾರು ಆಗಿದೆ. ಇವಾಗ ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ನಿಸ್ತು. ಸೊ ಸಾಂಬಾರು ಟೇಸ್ಟ್ ಎಲ್ಲವೂ ಕೂಡ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಒಂದು ಕುದಿ ಬಂದಮೇಲೆ ಆಫ್ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅಂತ ಅನ್ನಿಸ್ತು. ಸೊ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಸೊ ಇದಾಗ್ತಾ ಇರುತ್ತೆ. ಸೊ ಇವಾಗ ಪಾಯಸಕ್ಕೆ ರೆಡಿ ಮಾಡಬೇಕು. ಪಾಯಸ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಪಾಯಸ ಏನು ತೋರಿಸಲ್ಲ. ಸೋರೆಕಾಯಿ ಇದು ಪಾಯಸನ ನಾನು ಆಲ್ರೆಡಿ ನನ್ನ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬ್ರೀಫಾಗಿ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ, ಅಂತ ಅಡುಗೆ ಮಾಡುವಾಗ ತೋರಿಸ್ತೀನಿ ಅಷ್ಟೇ. ಸೊ ಕಂಪ್ಲೀಟ್ ರೆಸಿಪಿ ಥರ ಏನು ತೋರಿಸಲ್ಲ. ಸೊ ಈಗ ಪಾಯಸ ಮಾಡಿಬಿಡ್ಬೇಕು. ಸೊ ಸಾಂಬಾರು ಆಗ್ತಾ ಇರುತ್ತೆ. ಸೊ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೋಬೇಕೀಗ. ಸೊ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೋರೆಕಾಯಿ ಇಷ್ಟೇ ಇರೋದು, ಕಡಿಮೆ ಇದೆ. ಸೊ ಇಷ್ಟೇ ಇರೋದು, ಸ್ವಲ್ಪ ನೈಲಾನ್ ಸಬ್ಬಕ್ಕಿದೆ. ಸೊ ಅದ್ರ ಜೊತೆ ಮಾಡಿ ಹಾಕ್ತೀನಿ. ನನ್ನ ಮಗ ಕೈ ಹಾಕ್ತಾ ಇದ್ದಾನೆ. ಸೊ ಇದನ್ನು ತುರ್ಕೋಬೇಕು. ತುರ್ಕೊಳಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಸೊ ಇವಾಗ ತುರ್ಕೊಬಿಡ್ತೀನಿ ಬೇಗ. ಇಲ್ಲಿ ಸೋರೆಕಾಯಿ ಪಾಯಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಹೇಳಿದೆ ಅಲ್ವಾ, ಸೋರೆಕಾಯಿ ಸ್ವಲ್ಪ ಇದೆ ಅಂದ್ಬಿಟ್ಟು. ಸೊ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ನೈಲಾನ್ ಸಬ್ಬಕ್ಕಿ, ಫುಲ್ ಸಕ್ಕರೆ ಥರ ಬರುತ್ತೆ. ಸೊ ಹಾಗಾಗಿ ಇದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ. ಸೊ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಪಾಯಸಕ್ಕೆ ಹಾಕೋಕ್ಕೆ 1-2 ಲವಂಗ, ಹಾಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು. ಮತ್ತು ಮಿಲ್ಕ್ ಮೇಡ್ ಇದ್ದರೆ ಮಿಲ್ಕ್ ಮೇಡ್ ಕೂಡ ಯೂಸ್ ಮಾಡ್ಬೋದು. ಸೊ ಮಿಲ್ಕ್ ಮೇಡ್ ಕೂಡ ಖಾಲಿಯಾಗಿಬಿಟ್ಟಿದೆ. ಸೊ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸೊ ಇಷ್ಟು. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಇದೆಲ್ಲ ಹುರ್ಕೊಬಿಡ್ಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಸೇರಿಸ್ಕೊತೀನಿ. ಫಸ್ಟು ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ಸೊ ಇದನ್ನು ತುಪ್ಪದಲ್ಲಿ ಕರೆದ್ಬಿಟ್ಟು ಇಟ್ಕೊಬಿಡ್ತೀನಿ. ಸೊ ಸ್ವಲ್ಪ ತುಪ್ಪ ಬಿಸಿ ಆಗಲಿ. ಒಂದೊಂದೇ ಫ್ರೈ ಮಾಡ್ಕೊಂಬರ್ಬೇಕು. ಇವಾಗ ನೋಡಿ ಇದನ್ನು ಕರ್ಕೋತಾ ಇದ್ದೀನಿ, ಗೋಡಂಬಿ ದ್ರಾಕ್ಷಿ ಎಲ್ಲನೂ. ಸೊ ಇವಾಗ ಎತ್ತಿಟ್ಕೊಬಿಡ್ತೀನಿ. ನೋಡಿ ಇವಾಗ ಅದೇ ತುಪ್ಪಕ್ಕೇ ಸೋರೆಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಹುರ್ಕೊಬೇಕು. ಅದರ ಫ್ಲೇವರು ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ಹುರ್ಕೋಬೇಕು ಇದನ್ನು. ನೋಡಿ ಇಷ್ಟ ಆಗಿದೆ ಬೆಂದು. ಸೊ ಇದ್ರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ಇದು ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಸಬ್ಬಕ್ಕಿ, ಇದನ್ನು ಕೂಡ ಹಾಕ್ಕೊಂಡು ಕುಟ್ಕೊಬೇಕು ಚೆನ್ನಾಗಿ. ಆಮೇಲೆ ಹಾಲು ಸೇರಿಸ್ಕೋಬೇಕು. ಇವಾಗ ಹಾಲು ಹಾಕಿದಾಗಿದೆ ನೋಡಿ. ಅದು ತುಪ್ಪ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆ ತುಪ್ಪ, ಅದು ಮನೇಲೇ ಕಾಯಿಸಿರೋದು. ಸೊ ಹಾಗಾಗಿ ಆ ಥರ ಕಾಣಿಸ್ತಿದೆ ಅಷ್ಟೇ. ಸೊ ಈ ಪ್ರಮಾಣದಲ್ಲಿದೆ ಇವಾಗ. ಸೊ ಹಾಲು ಮಾತ್ರ ಹಾಕಿದ್ದೀನಿ, ನಾನು ನೀರು ಹಾಕಿಲ್ಲ. ಸೊ ಕಾಯಿಸಿರೋ ಹಾಲು. ಸೊ ಹಾಗಾಗಿ ಮತ್ತೆ ನೀರೇನು ಹಾಕ್ಸೋದಿಲ್ಲ. ಇವಾಗ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀನಿ. ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಿಸ್ತು. ಸೊ ಮತ್ತೆ ಆ್ಯಡ್ ಮಾಡಿದ್ದೀನಿ. ಸೊ ಇದು ಮುಗಿಯುವಂತ ಬಂತು. ಸೊ ಇದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದೆ ಅಲ್ವಾ. ಸೊ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಈಗ. ಸೊ ಇವು ಇಷ್ಟನ್ನು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಕುದಿ ಬಂದರೆ ಸೊ ಪಾಯಸ ರೆಡಿ ಆಗುತ್ತೆ. ಫ್ರೆಂಡ್ಸ್, ಪಾಯಸ ಕೂಡ ರೆಡಿ ಆಯಿತು.
ಇದು ಕೂಡ ರೆಡಿ ಆಯಿತು. ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಸ್ವಲ್ಪ ತಿಕ್ನೆಸ್ ಆಗಿ ಮಾಡ್ಕೊಳ್ಳಿ, ತೀರ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ತೀರ ತೆಳ್ಳಗಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಹಾಲೆ ಸೆಪ್ರೇಟು ಮತ್ತು ಸೋರೆಕಾಯಿ ಸೆಪ್ರೇಟು, ಸಬ್ಬಕ್ಕಿನ ಸೆಪ್ರೇಟ್, ಈ ಥರ ಟೇಸ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ತಿಕ್ನೆಸ್ ಆಗಿದ್ದರೆ ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಇದು ತಂಪು ಕೂಡ ಹೌದು, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಂದು ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನ್ನ ಮಗ ಕಾಯ್ತಾ ಇದ್ದಾನೆ ಪಾಯಸಕ್ಕೋಸ್ಕರ. 2-3 ಸಲ ಬಂದು ಹೋಗಿದ್ದಾನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪಾಯಸ ಬೇಕಾ ಮಗನೇ? ಪಾಯಸ ಕಾಯ್ತಾ ಇದ್ದೀರಾ? ಹಾಂ, ಪಾಯಸಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅವನು. ಸೊ ಈಗ ಹಾಕ್ಕೊಡ್ಬೇಕು, ಆಗಿದೆ ಅದು. ಸೊ ಈಗ ಆರಕ್ಕೆ ಇಟ್ಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಮಲ್ಕೋತೀನಿ ಅಂದರೆ ಮಲಗಿಸ್ತೀನಿ, ಇಲ್ಲಾಂದರೆ ಆಟ ಆಡ್ತಾ ಇರಲಿ, ಆಮೇಲೆ ಮಲಗಿಸ್ತೀನಿ. ಇವಾಗ ಬಜ್ಜಿ ಮಾಡಬೇಕು. ಸೊ ಬಜ್ಜಿಗೆ ಕೂಡ ರೆಡಿ ಮಾಡ್ಕೋತೀನಿ. ಸೊ ಈ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ, ರೆಸಿಪಿನ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದು ಕೂಡ ರೆಡಿ ಮಾಡಿ ಇಟ್ಕೊಬಿಟ್ರೆ ಊಟಕ್ಕೆ ಯಾವಾಗ ಬೇಕು ಅವಾಗ ಹಾಕ್ಕೊಬಿಡ್ಬೋದು. ಸೊ ನಮ್ಮ ಮನೆಯವ್ರು ಬಂದರೆ ಮಧ್ಯಾಹ್ನಕ್ಕೆ ಮಾಡ್ತೀನಿ, ಇಲ್ಲಾಂದರೆ ನೈಟ್ಗೆ ಅದೇ ಆಗುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಈಗ ಬಜ್ಜಿ ಕೂಡ ರೆಡಿ ಮಾಡ್ತೀನಿ. ನನ್ನ ಮಗನಿಗೆ ಫಸ್ಟು ಪಾಯಸ ಕೊಟ್ಬಿಟ್ಟು ಆಮೇಲೆ ಬಜ್ಜಿಗೆ ರೆಡಿ ಮಾಡ್ಕೋತೀನಿ. ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸೊ 2 ಬಾಳೆಕಾಯಿ ತೊಗೊಂಡಿರೋದು ನಾನು, ಸಾಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ಇದನ್ನು ಮೇಲ್ಗಡೆ ಸಿಪ್ಪೆ ತೊಗೋಬೇಕು. ಸೊ ತೆಗೆದುಬಿಟ್ಟು ಸ್ಲೈಸ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಸಿಪ್ಪೆ ತೆಗೆದಿದ್ದಾಗಿದೆ ಇದನ್ನು. ಸೊ ಸಿಪ್ಪೆ ಎಲ್ಲ ತೆಗೆದು ಆಗಿದೆ ನೋಡಿ, ಇಷ್ಟು ಸಿಪ್ಪೆ ಬಂದಿದೆ. ಸೊ ಇವಾಗ ಇದನ್ನು ಸ್ಲೈಸ್ ಮಾಡ್ಕೋಬೇಕು ನಾನು. ಫ್ರೆಂಡ್ಸ್ ನೋಡಿ, ಇದು ಸ್ಲೈಸ್ ಮಾಡಿದಾಗಿದೆ. ನಾನು ಚಾಕುನಲ್ಲೇ ಕಟ್ ಮಾಡಿದೆ. ಸೊ ಇದು ಕ್ಯಾರೆಟ್ ಎಲ್ಲ ತುರಿತೀವಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಅಷ್ಟೊಂದು ನೀಟಾಗಿ ಬರಲಿಲ್ಲ. ತೆಳುವಾಗಿ ಬರ್ತಿತ್ತು, ಬಟ್ ಅಷ್ಟೊಂದು ಕ್ಲೀನಾಗಿ ಬರಲಿಲ್ಲ. ಸೊ ಹಾಗಾಗಿ ಚಾಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ, ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು. ಸೊ ಈಗ ಇದು ರೆಡಿ ಆಯಿತು. ಈಗ ಇದಿಷ್ಟು ತೊಗೊಂಡಿದ್ದೀನಿ. ಇದು ಚಿಲ್ಲಿ ಪೌಡರು 1 ಸ್ಪೂನ್, 1.5 ಸ್ಪೂನ್ ಇಷ್ಟಿದೆ. 1 ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಉಪ್ಪು. ಇವು 3 ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ಫ್ರೆಂಡ್ಸ್ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ಇದನ್ನು ಜಸ್ಟ್ ಹೀಗೆ ಈ ಥರ ಹಚ್ಕೊಂಡ್ಬಿಡ್ಬೇಕಷ್ಟೆ. ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತಷ್ಟೇ. ಸೊ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಮಿಕ್ಸ್ ಮಾಡಿದ್ದಾಯಿತು. ಸೊ ಎಲ್ಲವೂ ಕೂಡ ಈ ಥರ ಹಚ್ಚಿದ್ದಾಗಿದೆ. ಈಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ, ಕಡಲೆ ಹಿಟ್ಟದು. ಸೊ ಅದು ಕೂಡ ಏನೇನು ಹಾಕ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅಡುಗೆ ಸೋಡಾ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಜೀರಿಗೆ ಪೌಡರ್ನ ನಾನು ಅದಕ್ಕೆ ಬಾಳೆಕಾಯಿಗೆ ಮಿಕ್ಸ್ ಮಾಡಿರೋದ್ರಿಂದ ಇದಕ್ಕೇನು ಮಿಕ್ಸ್ ಮಾಡ್ತಾಯಿಲ್ಲ. ಸೊ ಈ 3 ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ. ಸೊ ಇದು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ರೆಡಿ ಆಯಿತು ನೋಡಿ. ಇವಾಗ ಇಷ್ಟೇ. ಸೊ ಎಲ್ಲವೂ ಕೂಡ ಸ್ವಲ್ಪ ನೀರು ಹಾಕಿ ಈ ಹದದಲ್ಲಿದ್ದರೆ ಸಾಕು. ಸೊ ಇಷ್ಟು ಹದ ಬಂದರೆ ಸಾಕು. ಸೊ ಇದು ರೆಡಿ ಆಗಿದೆ ಇವಾಗ. ಸೊ ಇದನ್ನು ತೆಗೆದಿಟ್ಟು ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ರೀತಿ ಬಾಳೆಕಾಯಿ ಬಜ್ಜಿ ಮಾಡೋಕ್ಕೆ ರೆಡಿ ಮಾಡಿದೆ ಅಂದ್ಬಿಟ್ಟು. ಸೊ ನಾನು ಯೂಸಿಲಿಯಾಗಿ ಇದೇ ಥರನೇ ಮಾಡೋದು. ಸೊ ಬಾಳೆಕಾಯಿಗೆ ಆ ರೀತಿ ಚಿಲ್ಲಿ ಪೌಡರು, ಜೀರಿಗೆ, ಸಾಲ್ಟು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿಬಿಟ್ಟು ಇಟ್ಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಸೊ ನಾವು ಡೈರೆಕ್ಟಾಗಿ ಹಂಗೆ ಬಾಳೆಕಾಯಿನ ಹೆಜ್ಬಿಟ್ಟು ಹಾಕೋದಕ್ಕಿಂತ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಸೊ ಹಾಗೆ ಹಾಕೋದ್ರಿಂದ ಏನು ಅನಿಸುತ್ತೆ ಅಂದರೆ ಬಾಳೆಕಾಯಿ ತಿಂದಾಗ ಸಪ್ಪೆ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಸೊ ಸೋಡಾ ಹಾಕಿರೋದ್ರಿಂದ ಆರೋಗ್ಯ ದೃಷ್ಟಿಗೆ ಅಷ್ಟೊಂದೇನೋ ಚೆನ್ನಾಗಿ ಕಾಣಿಸಲ್ಲ. ಬಟ್ ಸೋಡಾ ಹಾಕಲಿಲ್ಲ ಅಂದರೆ ಬಜ್ಜಿ, ಬೋಂಡ ಇವಕ್ಕೆಲ್ಲ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸೊ ಹಾಗಾಗಿ ಸೋಡಾ ಹಾಕೋದ್ರಿಂದ ಸ್ವಲ್ಪ ಜೀರಿಗೆ ಕೂಡ ಮಿಕ್ಸ್ ಮಾಡೋದ್ರಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಜೀರ್ಣ ಕೂಡ ಬೇಗ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ನೇನಿಲ್ಲ, ಅಡುಗೆ ಕೆಲಸ ಮುಗೀತು. ಸೊ ಬಜ್ಜಿ ಒಂದು ಹಾಕೋಬೇಕಷ್ಟೇ, ಊಟ ಮಾಡುವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಸೊ ಆದರೆ ನೋಡೋಣ, ಮಧ್ಯಾಹ್ನ ಊಟಕ್ಕೆ ಹಾಕ್ತೀನಿ, ಇಲ್ಲಾಂದರೆ ರಾತ್ರಿ ಊಟಕ್ಕೆ ಹಾಕ್ತೀನಿ. ಸೊ ಈಗ ರೆಡಿ ಆಗಿದೆ. ಈಗ ಪಾಪು ಮಲಗಿಸ್ಬೇಕು. ಟೈಮ್ ಇವಾಗ 1:30 ಆಗಿದೆ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ.
ಫ್ರೆಂಡ್ಸ್, ಇದು ನೈಟು ಬಜ್ಜಿ ಮಾಡ್ತಾಯಿದ್ದೆ ನೋಡಿ, ಯಾವ ಥರ ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಬಂದಿದೆ ಅಂದ್ಬಿಟ್ಟು. ಸೊ ಫೈನಲಿ ಇಷ್ಟ ಆಯಿತು. ಸೊ ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ನಮ್ಮ ಡಿನ್ನರ್ ಬಂದು ಮುದ್ದೆ, ಹಾಗೆ ಮಧ್ಯಾಹ್ನ ಮಾಡಿ ಸಾಂಬಾರು ಮತ್ತು ಪಾಯಸ, ಬಜ್ಜಿ ಮತ್ತು ಬೆಣ್ಣೆ ಇತ್ತು. ಸೊ ಇಷ್ಟೇ ಆಗಿತ್ತು ನಮ್ಮ ಡಿನ್ನರು. ಅದಾದಮೇಲೆ ನಾನು ಆವಾಗಲೇ ಹೇಳ್ದಂಗೆ ಇದು ನಿನ್ನೆ ವಿಡಿಯೋ. ಸೊ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಹಿಂದಿನ ದಿನ ಮಾಡಿದೆ. ನನ್ನ ಮಗ ಜಾಮೂನ್ ಬೇಕು ಅಂತ ತುಂಬ ಹಠ ಮಾಡ್ತಿದ್ದ. ಸೊ ಹಾಗಾಗಿ ಮಧ್ಯಾಹ್ನ ಜಾಮೂನ್ ಮಾಡಿದೆ. ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ರೆಸಿಪಿ ಏನು ಶೇರ್ ಮಾಡಿಲ್ಲ. ಸೊ ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.